Hello everyone, welcome back you all into the CAD Design in Kannada YouTube ಚಾನಲ್. ಸೊ ನನ್ನ ಚಾನಲ್ ಒಂದು ಇ ಬುಕ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ. ಆ ಒಂದು ಇ ಬುಕ್ ನ ಮೊದಲನೇ ಪ್ರಾಬ್ಲಮ್ ನಾವು ಇವತ್ತು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇರುವಂತಹ ಈ ಒಂದು 2D ಡ್ರಾಯಿಂಗ್ ಅನ್ನು ನಾವು ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ ಅಲ್ಲಿ ಡ್ರಾ ಮಾಡೋದು ಹೇಗೆ ಅಂತ ಹೇಳಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಗೆ ನಾನು ವ್ಯೂ ಅಲ್ಲಿ ಹೋಗ್ತೀನಿ. ಅದಕ್ಕಿಂತ ಮೊದಲು ನಾವು ಇಲ್ಲಿ attributes ಅಲ್ಲಿ ಥಿಕ್ನೆಸ್ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಆಕ್ಸೆಸ್ ಕೂಡ ಆನ್ ಮಾಡಿದ್ದೀನಿ ಇವಾಗ. ಸೊ ಇವಾಗ ನೋಡಿ ಸ್ನೇಹಿತರೆ, ಫಸ್ಟಿಗೆ ನಾವು ಏನು ಮಾಡೋ ಅಂದರೆ ಇಲ್ಲಿ ನಮಗೆ ಇನ್ಸೈಡ್ ನೋಡಿ ರೇಡಿಯಸ್ 27.5 ಆ್ಯಂಡ್ ರೇಡಿಯಸ್ 45 ಎರಡು ಸರ್ಕಲ್ ಕಾಣ್ತಾ ಇದೆಯಲ್ಲ. ಸೊ ಇವೆರಡು ಸರ್ಕಲ್ ನಾವು ಫಸ್ಟಿಗೆ ಡ್ರಾ ಮಾಡೋಣ. ಓಕೆ, ಸೊ ಹಾಗಾದರೆ ಫಸ್ಟಿಗೆ ನಾವು ಇವೆರಡು ಸರ್ಕಲನ್ನು ಮಾಸ್ಟರ್ ಕ್ಯಾಮಲ್ಲಿ ನಾನು ಇವಾಗ ಡ್ರಾ ಮಾಡ್ತೀನಿ. ಸೊ ವೈರ್ ಫ್ರೇಮಲ್ಲಿ ಹೋಗಿ ಇಲ್ಲಿ ನಮಗೆ ಸರ್ಕಲ್ ಸೆಂಟರ್ ಪಾಯಿಂಟ್ ಇದೆಯಲ್ಲ, ಸೊ ಈ ಒಂದು ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಒಂದು ಸರ್ಕಲ್ ಡ್ರಾ ಮಾಡಿದ್ದೀನಿ. ಇದರ ರೇಡಿಯಸ್ ಬಂದು 27.5 ಫಸ್ಟಿಗೆ ಇನ್ಸೈಡಲ್ಲಿ, ರೈಟ್. ಸೊ ದೆನ್ ಅಗೇನ್ ಇನ್ನೂ ಒಂದು ರೇಡಿಯಸ್ ನಾನು ಸೆಂಟರ್ ಪಾಯಿಂಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಅಗೇನ್ ನಮಗೆ ರೇಡಿಯಸ್ ತೋರಿಸ್ತಾ ಇದೆ 45. ಓಕೆ, ಸೊ ಎಲ್ಲ ವ್ಯಾಲ್ಯೂ ಬಂದು ಮಿಲಿಮೀಟ್ರಲ್ಲಿ ನಾವು ಎಂಟರ್ ಮಾಡ್ತಾ ಇರೋದು. ಸೊ ಈ ರೀತಿ ನಾನು ಇವಾಗ ಎರಡು ಸರ್ಕಲನ್ನು ಡ್ರಾ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾವೇನು ಮಾಡೋದಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ಡಯಾಮೀಟರ್ 60ಯಲ್ಲಿ ಸೊ ಈ ರೀತಿ ಒಂದು ಸ್ಲಾಟ್ ಇದೆ, ರೈಟ್. ಸೊ ಈ ಒಂದು ಸ್ಲಾಟನ್ನು ನಾನು ಇವಾಗ ಡ್ರಾ ಮಾಡ್ತೀನಿ. ಡಿಸ್ಟೆನ್ಸ್ ಬಂದು ನಮಗೆ ನೋಡಿ ಡಿಸ್ಟೆನ್ಸ್ 60, ಈ ಸ್ಮಾಲ್ ಸರ್ಕಲ್ ಡಿಸ್ಟೆನ್ಸ್ 60 ಕೊಟ್ಟಿದ್ದಾನೆ. ಸೊ 60 ಆ್ಯಂಡ್ 8 ಸ್ಲಾಟ್ ನಾವು ಇವಾಗ ಡ್ರಾ ಮಾಡೋಣ. ಸೊ 8 ಸ್ಲಾಟ್ ಇದೆಯಲ್ಲ, ಸೊ ನಮ್ಗೆ ಇಲ್ಲಿ ನೋಡಿ ಟಾಪಲ್ಲಿ ನೋಡ್ಬೋದು 30 ಡಿಗ್ರಿಯಲ್ಲಿ, ರೈಟ್. ಸೊ 30 ಡಿಗ್ರಿ ಅಂದರೆ 90 ಡಿಗ್ರಿಯಿಂದ ಈ ಕಡೆ 30 ಡಿಗ್ರಿ ಇದೆ. ಸೊ ಅಂದರೆ ನಿಮಗೆ 0 ಪಾಯಿಂಟಿಂದ 60 ಆಗುತ್ತೆ. ಸೊ ಇದನ್ನು ನಾನು ಇವಾಗ ಡ್ರಾ ಮಾಡ್ತೀನಿ ನೋಡಿ. ಫಸ್ಟಿಗೆ ಲೈನ್ ತಗೊತೀನಿ. ಓಕೆ, ಇದರಲ್ಲಿ ಮಿಡ್ ಪಾಯಿಂಟನ್ನು ಸೆಲೆಕ್ಟ್ ಮಾಡಿ. ಸೊ ಒನ್ ಸೈಡ್ ನಮಗೆ 60 ಇತ್ತು, ಟೂ ಸೈಡ್ ಬಂದು 120 ಆಗುತ್ತೆ, ರೈಟ್. ಸೊ ಸೆಂಟರ್ ಪಾಯಿಂಟಿಂದ ಈ ರೀತಿ ಡ್ರ್ಯಾಗ್ ಮಾಡಿ, ರೈಟ್. ಸೊ ಇವಾಗ ಏನು ಮಾಡೋದಂದ್ರೆ ನಾನು ಇಲ್ಲಿ ವ್ಯಾಲ್ಯೂಸ್ ನೋಡಿ ಇವಾಗ. ಸೊ ಟೋಟಲ್ ವ್ಯಾಲ್ಯೂಸ್ ಬಂದು 120 ಆಗುತ್ತೆ. ಸೊ ಬಿಕಾಸ್ ಆಫ್ ನಾವು ಒನ್ ಸೈಡ್ 60 ತೋರಿಸಿದ್ದ, ಸೊ ಅದು ನಮಗೆ ಟೂ ಸೈಡ್ ಬಂದು 120 ಮಿಲಿಮೀಟರ್ಸ್ ಆಗುತ್ತೆ. ಸೊ ಈ ರೀತಿ ಇವಾಗ ಎಕ್ಸ್ ಆಕ್ಸಿಸ್ ಮತ್ತೆ ಡ್ರಾ ಮಾಡ್ಕೊತೀನಿ. ಸೇಮ್ ಪ್ರೊಸೆಸ್, ಲೆಂತ್ 120, ದೆನ್ ಓಕೆ. ಸೊ ಇವಾಗ ನೋಡಿ ಸ್ನೇಹಿತರೆ, ನಾವು ಏನು ಮಾಡೋದಂದರೆ ಸೊ ಇದನ್ನು ನಾವು ಇಲ್ಲಿಂದ 90 ಡಿಗ್ರಿಯಿಂದ ನಾವು ಸೊ ನೋಡಿ ಅಗೇನ್ ಲೈನ್ ಡ್ರಾ ಮಾಡ್ಕೊತೀನಿ ನಾನು. ಸೊ ಲೈನಲ್ಲಿ ಸೆಂಟರ್ ಪಾಯಿಂಟ್ ಕ್ಲಿಕ್ ಮಾಡ್ತೀನಿ, ಡ್ರ್ಯಾಗ್ ಮಾಡಿ, ರೈಟ್. ಸೊ ಡಿಸ್ಟೆನ್ಸ್ ಅಗೇನ್ ಸೊ ನೋಡಿ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗಿದ್ರೆ ನಮಗೆ 60 ಡಿಗ್ರಿ ಆಗುತ್ತೆ, 60 ಡಿಗ್ರಿ. ಬಟ್ ಈ 90 ಡಿಗ್ರಿಯಿಂದ ನಾವು ಕ್ಲಾಕ್ ವೈಸ್ ಬಂದರೆ ನಮಗೆ 30 ಡಿಗ್ರಿ ಆಗುತ್ತೆ. ಸೊ ಲೆಂತ್ ನೋಡಿ ಇವಾಗ 120 ಆ್ಯಂಡ್ ಆ್ಯಂಗಲ್, ಸೊ ಆ್ಯಂಗಲ್ ಬಂದು 60 ಆಗುತ್ತೆ. ನಾವು 0ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ 60 ಆಗುತ್ತೆ, ರೈಟ್. ಯಾಕಂದರೆ ನೋಡಿ ಟೋಟಲ್ ಬಂದು 90, ಅದರಲ್ಲಿ 30 ಮೈನಸ್ ಮಾಡಿದರೆ ನಮಗೆ 60 ಉಳಿತೈತೆ, ಆ ರೀತಿ. ಸೊ ಇದೇ ರೀತಿ ಸೇಮ್ ನಾವು ನೆಕ್ಸ್ಟ್ ಇಲ್ಲಿ ಡ್ರಾ ಮಾಡೋಣ, ರೈಟ್. ಸೊ ಇವಾಗ ನೋಡಿ ಟೋಟಲ್ ಎಷ್ಟಾಗುತ್ತೆ ಅಂದರೆ 90 + 30, ಸೊ 120 ಆ್ಯಂಡ್ ಆ್ಯಂಗಲ್ ಕೂಡ ನಮಗೆ ಇವಾಗ 120 ಆಗುತ್ತೆ. ಸೊ 120, ಓಕೆ. ಸೊ ಈ ರೀತಿ ಫಸ್ಟ್ ನಾವು ಏನು ಮಾಡಿದ್ವಿ ಅಂದರೆ ಸೊ ಇನ್ಸೈಡ್ ಇರುವಂತಹ ಸ್ಲಾಟನ್ನು ಕ್ರಿಯೇಟ್ ಮಾಡಿವಿ. ಸೊ ಇವಾಗ ನಾವು ಬೇಕಿದ್ರೆ ಲೈನ್ ಪ್ಯಾರಲ್ ಯೂಸ್ ಮಾಡ್ಕೊಂಡು 8 mm ಸ್ಲಾಟ್ ಏನು ತೋರಿಸಿದ್ದಾನ ಅದನ್ನು ನಾವು ಇಲ್ಲಿ ಡ್ರಾ ಮಾಡ್ಕೊಳ್ಳೋಣ. ಸೊ ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಡೈರೆಕ್ಷನ್ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಆಫ್ಸೆಟ್ ಡಿಸ್ಟೆನ್ಸ್ ತೋರ್ತಾ ಇದೆ. ಸೊ ಒನ್ ಸೈಡ್ ನಮಗೆ 4, ಸೊ ಇಲ್ಲಿ ಬೋತ್ ಸೈಡನ್ನು ಸೆಲೆಕ್ಷನ್ ಮಾಡಿ, ಅಂದರೆ ಅಟ್ ಅ ಟೈಮ್ ನಮಗೆ ಬೋತ್ ಸೈಡ್ ಕ್ರಿಯೇಟ್ ಆಗುತ್ತೆ, ರೈಟ್. ಸೊ ಅಗೇನ್ ಸೆಲೆಕ್ಟ್ ಮಾಡ್ಕೊಂಡು ಒನ್ ಸೈಡ್ 4 ತಗೊಂಡ್ರೆ ನಮಗೆ ಟೂ ಸೈಡ್ ಬಂದು 8 ಆಗುತ್ತೆ, ರೈಟ್, ಈ ರೀತಿ. ಸೊ ಅಗೇನ್ ನಮಗೆ ಎಕ್ಸ್ ಆಕ್ಸಿಸ್ ಕ್ರಿಯೇಟ್ ಮಾಡೋಣ. ವೈ ಆಕ್ಸಿಸ್ ನಮಗೆ ಇಲ್ಲಿ ಬೇಕಾಗಿಲ್ಲ, ಜಸ್ಟ್ ನಮಗೆ 3 ಆಕ್ಸಿಸ್ ಈ ರೀತಿ ಸ್ಲಾಟನ್ನು ತೋರಿಸಿದ್ದಾನೆ. ಸೊ ಇವಾಗ ಏನು ಮಾಡೋದಂದರೆ ಇದರಲ್ಲಿ ಡಿವೈಡ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಅನ್ವಾಂಟೆಡ್ ನನಗೆ ಅವಶ್ಯಕತೆ ಇಲ್ಲಲ್ಲ ಅವೆಲ್ಲ ಲೈನ್ ನಾನು ಇವಾಗ ಡಿಲೀಟ್ ಮಾಡ್ತೀನಿ. ಸೊ ಈ ಸೆಂಟರ್ ಪಾಯಿಂಟ್ ಇರಲಿ, ಯಾಕಂದರೆ ನಮಗೆ ಒಂದು ಸರ್ಕಲ್ ಇದೆ, ಅದಕ್ಕೆ ಅವನು ಸೆಂಟ್ರ್ ಲೈನನ್ನು ಹಾಗೆ ಬಿಟ್ಟಿದ್ದೀನಿ. ಸೊ ನನಗೆ ಇವೆಲ್ಲ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ನೀವು ಡ್ರ್ಯಾಗ್ ಮಾಡಿದ್ರೆ ಅಟ್ ಅ ಟೈಮಲ್ಲಿ
ಡಿಲೀಟ್ ಆಗುತ್ತೆ ಎಲ್ಲವೂ, ಪ್ರತಿಯೊಂದು ನೀವು ಸಿಂಗಲ್ ಕ್ಲಿಕ್ಕಲ್ಲಿ ಡಿಲೀಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ಅಗೇನ್ ಬಾಟಮಲ್ಲಿ, ಸೊ ನನಗೆ ಇವೆರಡು ಲೈನ್ ಬೇಕಾಗಿಲ್ಲ. ಸೊ ಸೆಂಟರ್ ಲೈನ್ ಕೂಡ ಡಿಲೀಟ್ ಮಾಡ್ಬೋದು, ಬಟ್ ನಾನು ಹಾಗೆ ರೆಫರೆನ್ಸಿಗೆ ಇರಲಿ ಅಂತೇಳಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಇದಿಷ್ಟು ನನಗೆ ಬೇಕಾಗಿರೋದು. ಸೊ ಇವಾಗ ನೋಡಿ, ನಾವು ಇಲ್ಲೊಂದು ಲೈನ್ ಮಿಸ್ ಆಗಿದೆ, ಇದನ್ನು ಸೆಲೆಕ್ಷನ್ ಮಾಡ್ಕೊಂಡು ಡಿಲೀಟ್ ಮಾಡ್ತೀನಿ. ರೈಟ್, ಆ್ಯಂಡ್ ಇವಾಗ ನಾವು ಅಗೇನ್ ಡ್ರಾಯಿಂಗನ್ನು ರೀಡ್ ಮಾಡಮ್ಮ. ನೆಕ್ಸ್ಟ್ ಸ್ಟೆಪ್ ಯಾವುದು ಡ್ರಾ ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡಿ. ಸೊ ನೋಡಿ, ನಮಗೆ ಇವಾಗ ಇವೆರಡು ಸರ್ಕಲ್ ಡ್ರಾ ಮಾಡಬೇಕು. ನಾವು 60 ಡಿಸ್ಟೆನ್ಸ್ ಆ್ಯಂಡ್ 30 ಆ್ಯಂಗಲ್ಗೆ ನಾವು ಪಾಯಿಂಟನ್ನು ಕ್ರಿಯೇಟ್ ಮಾಡೀವಿ. ಸೊ ಇಲ್ಲಿ ನೋಡಿ, ರೇಡಿಯಸ್ 10 ಮತ್ತು ರೇಡಿಯಸ್ 18ಗೆ ಎರಡು ಸರ್ಕಲ್ ಇದೆ. ಸೊ ನೆಕ್ಸ್ಟ್ ಆ ಸ್ಟೆಪ್ ನಾವು ಪ್ರೊಸೆಸ್ ಮಾಡಿ ಮಿರರ್ ಮಾಡವಂತೆ. ಓಕೆ, ಸೊ ಹಾಗಾದರೆ ಮಾಸ್ಟರ್ ಕ್ಯಾಮಲ್ಲಿ ಎಂಟರ್ ಆಗ್ತೀನಿ. ಸೊ ನೋಡಿ, ನಮಗೆ ಈ ಪಾಯಿಂಟ್ ಗೊತ್ತಿದೆ. ಸರ್ಕಲ್ ಸೆಂಟರ್ ಪಾಯಿಂಟ್ ಯೂಸ್ ಮಾಡ್ಕೊಂಡು ಈ ಪಾಯಿಂಟಿಂದ ಫಸ್ಟಿಗೆ ರೇಡಿಯಸ್ 10ಗೆ ಒಂದು ಸರ್ಕಲನ್ನು ಕ್ರಿಯೇಟ್ ಮಾಡ್ತೀನಿ. ದೆನ್ ಅಗೇನ್ ಇದೇ ಪಾಯಿಂಟಿಗೆ ಇವಾಗ ರೇಡಿಯಸ್ 18 1 8. ಓಕೆ, ಸೊ ಈ ರೀತಿ ಎರಡು ಸರ್ಕಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಅಗೇನ್ ನಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ರೇಡಿಯಸ್ 5 ತೋರಿಸಿದ್ದಾನೆ ಡ್ರಾಯಿಂಗಲ್ಲಿ. ಅದಕ್ಕೆ ಫಿಲೆಟ್ ಆಪ್ಷನ್ಸ್ ಯೂಸ್ ಮಾಡ್ತೀನಿ. ಫಿಲೆಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ರೇಡಿಯಸ್ ಆಲ್ರೆಡಿ 5 ಇದೆ. ಸೊ ಈ ಲೈನ್ ಆ್ಯಂಡ್ ಈ ಲೈನ್ ಎರಡು ಜಾಯಿಂಟ್ ಮಾಡ್ತೀನಿ. ಓಕೆ, ಸೊ ಇವೆರಡು ಆರ್ಕನ್ನು ಈ ರೀತಿ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನಮಗೆ ಇವಾಗ ನೆಕ್ಸ್ಟ್ ಅನ್ವಾಂಟೆಡ್ ಲೈನ್ಸ್ ನಾವು ಡಿಲೀಟ್ ಮಾಡಬೇಕು. ಅದಕ್ಕೆ ಅಂತೇಳಿ ಅಗೇನ್ ಡಿವೈಡ್ ಆಪ್ಷನ್ಸ್ ಯೂಸ್ ಮಾಡ್ಕೊತೀನಿ. ಸೊ ನನಗೆ ಈ ಲೈನ್ಸ್ ಎಲ್ಲ ಅವಶ್ಯಕತೆ ಇಲ್ಲ, ಸೊ ಇವನ್ನೆಲ್ಲ ರಿಮೂವ್ ಮಾಡ್ತೀನಿ. ಸೊ ನಮ್ಮ ಡ್ರಾಯಿಂಗಲ್ಲಿ ಹೇಗೆ ತೋರಿಸೋಣಲ್ಲ, ಸೊ ಆ ರೀತಿ ನಾನು ಕ್ರಿಯೇಟ್ ಮಾಡ್ಕೊತೀನಿ. ಓಕೆ, ಸೊ ನಾವು ನೆಕ್ಸ್ಟ್ ಏನು ಮಾಡೋಣ ಓಕೆ ಈ ರೀತಿ ಇದೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ, ನಾವು ಇಲ್ಲಿ ಏನು ಕ್ರಿಯೇಟ್ ಮಾಡೀವಲ್ಲ ಇದನ್ನು ಮಿರರ್ ಮಾಡಮ್ಮ ನಾವು. ಸೊ ಡ್ರಾಯಿಂಗಲ್ಲಿ ನೋಡ್ಬೋದು, ಫಸ್ಟಿಗೆ ಮಿರರ್ ಮಾಡಮ್ಮ. ಸೊ ಮಿರರ್ ಆದಮೇಲೆ ಅವೆರಡು ಜಾಯಿಂಟ್ ಮಾಡೋಕ್ಕೆ ನಮಗೆ ಒಂದು ರೇಡಿಯಸ್ 17ಗೆ ಒಂದು ಆರ್ಕ್ ಅನ್ನು ಕೊಟ್ಟಿದ್ದಾನೆ, ರೇಡಿಯಸ್ 17ಗೆ. ಸೊ ಅದೊಂದು ಕ್ರಿಯೇಟ್ ಮಾಡಿದರೆ ನಮ್ಮ ಮಾಡಲ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಟ್ರಾನ್ಸ್ಫಾರ್ಮಲ್ಲಿ ಹೋಗ್ತೀನಿ. ಸೊ ನಮಗಿಲ್ಲಿ ಮಿರರ್ ಆಪ್ಷನ್ಸ್ ಇದೆಯಲ್ಲ, ಸೊ ಈ ಒಂದು ಮಿರರನ್ನು ಸೆಲೆಕ್ಟ್ ಮಾಡ್ಕೊಂಡು, ಸೊ ಇವೆಲ್ಲ ನೀಟಾಗಿ ಕ್ಲಿಯರಾಗಿ ಸೆಲೆಕ್ಟ್ ಮಾಡಿ, ಯಾವುದು ನಮಗಿಲ್ಲಿ ಮಿಸ್ ಆಗಿರಬಾರ್ದು. ಓಕೆ, ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡಿ, ವೈ ಆಕ್ಸಿಸ್ ರೆಫರೆನ್ಸ್ ಮಾಡ್ಕೊಂಡು ನಮಗೆ ಮಿರರ್ ಆಗಿದೆ. ಸೊ ನೆಕ್ಸ್ಟ್ ಇದು ಕ್ಲಿಯರ್ ಕಲರ್ ಮಾಡ್ತೀನಿ. ಓಕೆ, ಸೊ ಇವಾಗ ಇವೆರಡನ್ನು ಜಾಯಿಂಟ್ ಮಾಡ್ಕೊಂಡು ರೇಡಿಯಸ್ 17ಗೆ ಒಂದು ಆರ್ಕ್ ಅನ್ನೋದು ಕ್ರಿಯೇಟ್ ಆಗಿತ್ತಲ್ಲ, ಸೊ ಆ ಒಂದು ಡ್ರಾ ಮಾಡಿ ನಾವು ವೈರ್ ಫ್ರೇಮಲ್ಲಿ ಹೋಗ್ತೀನಿ. ಸೊ ಇವಾಗ ಇದನ್ನು ಡ್ರಾ ಮಾಡೋದಕ್ಕೆ ವೈರ್ ಫ್ರೇಮಲ್ಲಿ ನೋಡಿ ಬಾಟಮ್ ನಮಗಿಲ್ಲಿ ಯಾವ ಆಪ್ಷನ್ಸ್ ಯೂಸ್ ಮಾಡೋವಂದರೆ, ಸೊ ಜಸ್ಟ್ ಅ ಮಿನಿಟ್. ಓಕೆ, ಆರ್ಕ್ ಟ್ಯಾಂಜೆಂಟಲ್ಲಿ ನಮಗೆ ಅಗೇನ್ ಸಬ್ ಆಪ್ಷನ್ಸ್ ಯಾವುದಿದೆ ನೋಡೋಣ. ಸೊ ನಮಗಿಲ್ಲಿ ಸರ್ಕಲ್ 3 ಎಂಟಿಟೀಸ್ ಬೇಡ, ನಮಗೆ ಜಸ್ಟ್ 2 ಎಂಟಿಟಿ ಇದೆ. ಸೊ ಇಲ್ಲಿ ಬಾಟಮಲ್ಲಿ ಇದೆ ನಮಗೆ ನೋಡಿ, ಬಾಟಮಲ್ಲಿ ಆರ್ಕ್ 2 ಎಂಟಿಟೀಸ್ ಅಂತಿದೆಯಲ್ಲ, ಸೊ ಅದನ್ನು ನಾವು ಇವಾಗ ಸೆಲೆಕ್ಟ್ ಮಾಡ್ಕೊಳಮ್ಮ. ಜಸ್ಟ್ ನಮಗೆ 2 ಎಂಟಿಟೀಸ್ ಬೇಕಲ್ಲ ಅದಕ್ಕೆ. ಸಾರಿ, ಇದು ಆರ್ಕ್ 3 ಎಂಟಿಟೀಸ್ ಬೇಡ. ಬಾಟಮಲ್ಲಿ ನೋಡಿ ಆರ್ಕ್ 2 ಎಂಟಿಟೀಸ್, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ರೇಡಿಯಸ್ ನಮ್ಗೆ ಆಲ್ರೆಡಿ 17 ಇದೆ. ಓಕೆ, ಸೊ ರೇಡಿಯಸ್ ನೋಡ್ಬೋದು ಇಲ್ಲಿ ವ್ಯಾಲ್ಯೂಸಲ್ಲಿ ರೇಡಿಯಸ್ ಆಲ್ರೆಡಿ ನಮಗೆ ವ್ಯಾಲ್ಯೂ ಇದೆ. ಜಸ್ಟ್ ನಾವು ಇವಾಗ ಈ ಆರ್ಕ್ ಆ್ಯಂಡ್ ಈ ಆರ್ಕನ್ನು ಸೆಲೆಕ್ಟ್ ಮಾಡಿದ್ರೆ ಸಾಕು, ನಮಗೆ ಆಟೋಮೆಟಿಕ್ ಆಗಿ ಇಲ್ಲೊಂದು ರೇಡಿಯಸ್ ಅನ್ನೋದು ಕ್ರಿಯೇಟ್ ಆಗಿ ಬಂದಿದೆ. ರೈಟ್, ಸೊ ಇಲ್ಲಿ ಅಗೇನ್ ನಮಗೆ ಅನ್ವಾಂಟೆಡ್ ಲೈನ್ಸ್ ಏನಿರ್ತಾವಲ್ಲ, ಸೊ ಬೈ ಯೂಸಿಂಗ್ ಡಿವೈಡ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾನಿಲ್ಲಿ ಡಿಲೀಟ್ ಮಾಡ್ಕೊತೀನಿ. ಓಕೆ, ಸೊ ಇಲ್ಲಿಗೆ ನಮಗೆ 90% ನಮ್ಮ ಮಾಡಲ್ ಕಂಪ್ಲೀಟ್ ಆಗಿದೆ. ಇವಾಗ ಜಸ್ಟ್ ಲಾಸ್ಟ್ ಸ್ಟೆಪ್ ಬಂದು ಮಿರರ್ ಮಾಡೋದು. ಸೊ ಅದಕ್ಕಂತೇಳಿ ಅಗೇನ್ ನಾನು ಟ್ರಾನ್ಸ್ಫಾರ್ಮಲ್ಲಿ ಹೋಗ್ತೀನಿ. ಸೊ ಟ್ರಾನ್ಸ್ಫಾರ್ಮಲ್ಲಿ ನಾವು ಮಿರರ್ ಆಪ್ಷನ್ಸ್ ಆಲ್ರೆಡಿ ಇವಾಗ ಏನು ಕ್ರಿಯೇಟ್ ಮಾಡಿದ್ದೀವಲ್ಲ ಅದೇ ರೀತಿ ಸಿಂಪಲ್. ಓಕೆ, ಜಸ್ಟ್ ಅ ಮಿನಿಟ್. ಓಕೆ, ಸೊ ನೋಡಿ, ಇಲ್ಲಿ ನೀವು ಮಿರರ್ ಮಾಡುವಾಗ ನಾವು ಸೆಲೆಕ್ಟ್ ಮಾಡಬೇಕಾಗಿರೋಂಥ ಏರಿಯಾ ಇವೆಲ್ಲವೂ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಟ್ರಾನ್ಸ್ಫಾರ್ಮಲ್ಲಿ ಮಿರರ್ ಆಪ್ಷನ್ಸ್ ಇದೆಯಲ್ಲ, ಸೊ ಮಿರರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಬಂದು ನಮಗೆ ಎಕ್ಸ್ ಆಕ್ಸಿಸ್ ರೆಫರೆನ್ಸ್ಗೆ ಮಿರರ್ ಆಗಬೇಕಿದು. ಸೊ ಅದಕ್ಕಂತೇಳಿ ಎಕ್ಸ್ ಆಕ್ಸಿಸ್ನ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಮಗೊಂದು ಸಿಂಗಲ್ ಇಲ್ಲೇನು ಜಾಯಿಂಟ್ ಮಾಡಿದ್ವಿ ಅದು ಮಿಸ್ ಆಗಿದೆ ನೋಡಿ. ಇಲ್ಲಿ ರೇಡಿಯಸ್ ಒಂದು ಸ್ಮಾಲ್ ರೇಡಿಯಸ್ 5 ಮಿಸ್ ಆಗಿದೆ. ಅದನ್ನು ಅಗೇನ್ ಮಿರರ್ ಮಾಡ್ಕೊಂಡು ಜಾಯಿಂಟ್ ಮಾಡಿದರೆ ಸಾಕು. ಸೊ ನೋಡ್ಬೋದು ಇಲ್ಲಿ, ಸೊ ಇದು ನಮಗೆ ಮಿಸ್ ಆಗಿದೆ. ಅಗೇನ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಡ್ವಾನ್ಸ್ ಆಗಿ ಕೂಡ ಸೆಲೆಕ್ಟ್ ಮಾಡ್ಬೋದು, ಅಥವಾ ಮಿರರ್ ಸೆಲೆಕ್ಟ್ ಮಾಡಿದ್ಮೇಲೆ ಕೂಡ ಆದರೂ ಈ ರೀತಿ ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಸೊ ಇಲ್ಲಿಗೆ ನಮ್ಮ ಮಾಡಲ್ ಕಂಪ್ಲೀಟ್ ಆಗಿದೆ.
ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡಮ್ಮ ಅಂದರೆ ಈ ಒಂದು ಮಾಡೆಲ್ ಅಂದಮೇಲೆ 2D ಪ್ರೋಗ್ರಾಮಿಂಗನ್ನು ಸೊ ಸ್ಟಾರ್ಟ್ ಮಾಡಮ್ಮ. 2D ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಎಕ್ಸ್ಟ್ರೂಡ್ ಮಾಡುವಂಥದ್ದು ಒಂದು ಡ್ರಾಯಿಂಗ್ ಇದೆ. ಸೊ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಎಕ್ಸ್ಟ್ರೂಡ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಇದನ್ನು 3D ಕೂಡ ಪ್ರಾಕ್ಟೀಸ್ ಮಾಡಮಂತೆ. ಓಕೆ, ಸೊ ಇದು ಒಂದು ನಮ್ಮ ಮಾಡೆಲ್ ಈ ರೀತಿ, ರೈಟ್. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ 2D ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಮ್ಮ ಈ ಒಂದು ಮಾಡೆಲ್ ಮೇಲೆ. ಸೊ ಇದು ನೆಕ್ಸ್ಟ್ ಇದೇ ಒಂದು ಮಾಡೆಲನ್ನು ನಾವು 3Dಗೆ ಕನ್ವರ್ಟ್ ಮಾಡಿ 3D ಪ್ರೋಗ್ರಾಮ್ ಬೈ ಯೂಸಿಂಗ್ 3D ಟೂಲ್ ಪಾತ್ಸ್, ರೈಟ್. ಸೊ ಇದಾಗಿತ್ತು ನಾವು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.